ಇವರು ಅಸೈನ್ಮೆಂಟ್ಸ್ ಅಂತ ಇರ್ತಾರೆ. ಅಸೈನ್ಮೆಂಟ್ಸ್ 195 ಗಂಟೆ ಸ್ಟೇಟ್ಮೆಂಟ್ ಆ 195 ದಿನ ಇವರು 18 20 ವರ್ಷ ಕೆಲಸ ಮಾಡ್ಲಕ್ಕೆ ಇವ್ರನ್ನ ನೀಟಾಗಿ ಕಂಟಿನ್ಯೂ ಕೆಲಸ ಅದ್ರ ಸಂಬಂಧ ಇವರು ಕುಟುಂಬ ಎಲ್ಲ ಬೀದಿ ಸರ್. ಅದು 20 ವರ್ಷದಿಂದ ಅವ್ರು ಮಗನೇ ಬಂದಿರ್ತಾರೆ. 20 ವರ್ಷದಿಂದ ಅವ್ರು ಕೊರೋನಾ ಟೈಮ್ನಾಗ ಏನೇನು ಅವರು ಹೆಲ್ತ್ ಏನೇನು ಅನ್ನೋದು ಎಲ್ಲರಿಗೂ ಗೊತ್ತಿದ್ದು. ಅದಕ್ಕೆ ಈಗ ಇದೀಗ ತೆಗೆದು ಹೋದ್ರಪ್ಪ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಮನೆ ಕೊಟ್ಟಿರ್ತಾರ ಮುಖಾಂತರ ಎಲ್ಲ ಸಿದ್ಧ ಇಲ್ಲ ನೋಡ್ರಿ ಈ ಕಡೆ ನೋಡ್ರಿ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಗಂಗಾ ದೊಡ್ಮನಿ ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮೇಲೆ ಮಲ್ಲಮ್ಮ ಮೇಡಮ್ ಆಯ್ತು, ಜಯಶ್ರೀ ಮೇಡಮ್ ಆಯ್ತು, ಪ್ರಶ್ವ ಮೇಡಮ್ ಆಯ್ತು, ಆಮೇಲೆ ಭುವನೇಶ್ವರಿ ಮೇಡಮ್ ಆಯ್ತು, ಇನ್ನು ಉಳಿಕಿದ ಆಶಾ ಮೆಂಟರ್ಗಳಿಗೆ ಏನ್ ತೆಗ್ದಿದಾರಲ್ರಿ, ನಮಗ ಅವ್ರೆಲ್ಲಾ ಬೇಕ್ರಿ. ಅವರು ನಮ್ ಬ್ಯಾಕ್ ಸಪೋರ್ಟ್ ಇದಾರೆ. ಅವರಿಂದ ನಾವು ಈಗ ಮುಂದ್ ಬಂದಿದೀವಿ, ಅವರಿಂದ ಕಲ್ತಿದೀವಿ. ದರ್ವಂದಕ್ಕೂ ನಮ್ಗ ಅವ್ರ ಬೇಕೇ ಪೇಮೆಂಟ್ ಆಯ್ತು, ಯಾವ್ದಕ್ಕೆ ಆಯ್ತು ಬಹಳ ಸಪೋರ್ಟ್ ಮಾಡಿದ್ದಾರೆ. ನಮ್ಗ ಅವ್ರ ಮೇಡಮ್ ಅವ್ರು ತೆಗೆದ್ರೆ ನಮ್ಗೆ ಆಗಂಗಿಲ್ರಿ, ನಾವು ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು. ಇದ್ರ ಮ್ಯಾಗ ನೀವು ಇಷ್ಟ ಹೇಳಿನ ಎಲ್ಲಾ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ತಗೋಬೇಕು. ಎಲ್ಲಾ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತೆಗ್ದಿರ್ಲ ಅವ್ರಿಗೆಲ್ಲ ಆಶಾ ಮೆಂಟರ್ ನಮ್ಗೆ ಅವರೇ ಬೇಕು, ಬೇರೆದವ್ರು ಅಂದ್ರೆ ನಾವು ಒಪ್ಪಕ್ ಸಾಧ್ಯ ಇಲ್ಲ ಇದ್ರಾಗಲೇ. ಅದ್ರ ಸಂಬಂಧ ನಮ್ಗೆ ಎಲ್ಲದಕ್ಕೂ ದರ್ವಂದಕ್ಕೂ ಪೇಮೆಂಟ್ ಆಯ್ತು, ಎಲ್ಲದಕ್ಕೂ ಆಯ್ತು ನಮ್ ಬ್ಯಾಕ್ ಸಪೋರ್ಟ್ ಆಗಿ ನಮ್ ನಿಂತಿರೋದು ಮಲ್ಲಮ್ಮ ಮೇಡಮ್ ಆಯ್ತು, ಜಯಶ್ರೀ ಮೇಡಮ್ ಆಯ್ತು, ಭುವನೇಶ್ವರಿ ಮೇಡಮ್, ಪ್ರತಿಭಾ ಮೇಡಮ್, ಇವ್ರೆಲ್ರು ನಮ್ಗೆ ಬೇಕು. ಇವ್ರಿಗೆ ತಗೋಬೇಕು. ಇವ್ರ ಜಾಗಕ್ಕೆ ಬೇರೆದವ್ರು ತಗೊಳಕ್ ಅವಕಾಶ ಕೊಡಂಗಿಲ್ಲ. ಇಷ್ಟ ಇದ ಮನವಿ ಮಾಡ್ಕೊತಾ ಇದೀವಿ. ಇಷ್ಟಕ್ಕೆ ನೀವು ತಗೊಂಡ್ರ ಸರಿ. ಇದ್ರಲಿಂದ್ರ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಸಪೋರ್ಟ್ಗೆ ನಾವು ಯಾವತ್ತೂ ಇರ್ತೀವಿ. ಅವ್ರು ನಮ್ಗೆ ಬೇಕೇ ಬೇಕು. ಗಂಗಾ ದೊಡ್ಮನಿ ತಾಲೂಕು ಆಶಾ ಮೆಂಟರ್ ಆಗಿ ಕಾರ್ಯನಿರ್ವಹಿಸಕತ್ತೀನಿ. ನಾನು ಇಲ್ಲಿಗೆ ಎಷ್ಟು 15 ವರ್ಷ 16 ವರ್ಷ ಆಯ್ತು ನಾವು ವರ್ಕ್ ಮಾಡಕತ್ತಿ. ನಾವು 21 ದಿನ ಆಶಾಗಳಿಗೆ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದರಲ್ಲೇ ಸ್ಟಾಫ್ ನರ್ಸ್ ಕೊಡ್ತೀನಿ ಅಂತ ಹೇಳಿ ಮೊದಲು ತಗೊಂಡಿದ್ರು. ಆಮೇಲೆ ಅಂದ್ರೆ 3 ದಿನ ವಾರದಲ್ಲಿ 3 ದಿನ ಕ್ಲಿನಿಕಲ್ ಡ್ಯೂಟಿ, 3 ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್. ಬಟ್ ಅವ್ರ ಸ್ಟೇಟ್ ಇಂದಾನೆ ನಮ್ದು ಗೈಡ್ಲೈನ್ ಚೇಂಜ್ ಮಾಡಿದ್ರಿ. ಇಲ್ಲ, ಪೂರ್ತಿಯಾಗಿ ನೀವು ಆಶಾ ಮೆಂಟರ್ ಆಗಿ ಕೆಲಸ ಮಾಡ್ಬೇಕು, ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕಂತ ಹೇಳಿ ಅವ್ರ ಗೈಡ್ಲೈನ್ ಚೇಂಜ್ ಮಾಡಿದ್ರು. ಅದೇ ಪ್ರಕಾರ ನಾವು ಇಷ್ಟು 15-16 ವರ್ಷಗಳ ಗಟ್ಲೆ ಮಾಡ್ಕೊಂಡ್ ಬಂದಿವ್ರಿ. ಅದೇ ರೀತಿ ನಾವು HPNC ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶಾಗಳದ್ದು ಅದು ನಾವೇ ಕೊಡ್ತೀವ್ರಿ ಮೆಂಟರ್ಸ್ಗಳು. ಹಂಗಾಗಿ ಮತ್ತೆ ಈಗ ಸಡನ್ಲಿ ಆಗಿ ನಮ್ಗೆ ಹಿಂಗ್ ತೆಗೆದು ಬೀದಿಗೆ ತರಿಸಿರ್ತಾರ. ಮತ್ತೆ ಈಗ ನಮ್ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ. ಈಗ ಸ್ಟಾಫ್ ನರ್ಸ್ ಕೊಡ್ತಾರಂದ್ರು ನಮ್ಗ ಪ್ರಾಕ್ಟೀಸ್ ಇರಲ್ಲ, ಸಡನ್ಲಿ ಹೋಗಿ ಕೆಲಸ ಕಲಿಯಕ್ಕೂ ಆಗಂಗಿಲ್ಲ. ಹಂಗಾಗಿ ನಾವು ಆಶಾಗಳಿಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ, ಅವ್ರ ಕೊಂದು ಕೊರತೆಗಳು ಏನೇ ಇದ್ರು ಕೂಡ ಅದು ನಾವೇ ಸಾಲ್ವ್ ಮಾಡ್ತೀವಿ. ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದ್ರೆ ಬಂದ್ರು ನಾವೇ ಅನುಭವಿಸ್ಬೇಕ್ರಿ. ಅವ್ರ ತೊಂದ್ರೆ ಕೇಳ್ಬೇಕಂದ್ರೆ ನಾವು ಆಶಾ ಮೆಂಟರ್ಗಳಷ್ಟೇ ರೀ. ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು, ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು. ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವೇ ಸ್ಪಂದಿಸುವವರು ಆಶಾ ಮೆಂಟರ್ಗಳ ರೀ. ಯಾವ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾರು ಮಾಡಂಗಿಲ್ರಿ ಇದು. ಬಟ್ ನಾವ್ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ. ಆಶಾಗಳಿಗೂ ತೊಂದ್ರೆ ಆಗ್ಬಾರ್ದು, ನಮಗೂ ತೊಂದ್ರೆ ಆಗ್ಬಾರ್ದು. ನಮ್ಗಿದೆ ಆಶಾ ಮೆಂಟರ್ ಕೆಲಸ ಮುಂದುವರಿಸ್ಬೇಕಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಪ್ರಶಿಬಾ ಅಂತೇಳಿ ನಮ್ಮ ಎಲ್ಲರೂ ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು 20 ವರ್ಷಗಳಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಇವರು 20 ವರ್ಷಗಳ ಕೆಲಸ ಮಾಡ್ಕೊತ ಬಂದ್ರು ಇವರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ. ಸರಿಯಾಗಿ ಇವರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜವಾಬ್ದಾರಿನ ಅವರೇ ತಗೋತಾರೆ. ಇವ್ರು ಸುಮ್ಮನೆ ತಿರುಗಾಡೋದು ಅಟ್ಟೆ ಕೆಲಸ ಇವ್ರದ್ದು. ಅದಕ್ಕಾಗಿ ಇದಕ್ಕೆ ಇವರು ಏನು ಮಲ್ಲಮ್ಮ ತಿಳಿಸಿದ ಏನು ಅವರು ಏನೂ ಇಲ್ಲಾರ್ದೇ ಅವ್ರಿಗೆ ಜವಾಬ್ದಾರಿಯಿಂದ ಹೊರ ತೆಗೆದಿದ್ದಾರೆ. ಅದಕ್ಕೆ ಅಕಸ್ಮಾತ್ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನ ಇಷ್ಟೇ ಆಶಾ ಕಾರ್ಯಕರ್ತರಲ್ಲ, ಇನ್ನೂ ಇಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ಕೂಡಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿಸಿದ ನಾವು ಒಂದು ವಿಷಯದಾಗ
ಇವ್ರು ಆಶಾ ಕಾರ್ಯಕರ್ತರು ಏನೋ ಅವರು ಕೊರೋನಾ ಟೈಮ್ನಾಗ ಏನು ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತದ. ಕೊರೋನಾ ಟೈಮ್ನಾಗ ಹೀಗಾಗಿ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡಿ ಮಲ್ಲಮ್ಮ ಅವ್ರಿಗೇನು ನೌಕರಿಯಿಂದ ತೆಗೆದಿದಾರಲ್ಲ ಅವ್ರು ವಾಪಸ್ ತಗೋಬೇಕಂತ ಹೇಳಿ ಕಳಗಳಿಗೆ ನಾವು ಕೇಳ್ಕೊತೀವಿ. ರಮೇಶ್ ಕೌಲಿಗೆ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯಾಧ್ಯಕ್ಷ. ನಮಸ್ಕಾರ ಸರ. ನಾವು 2009ರಿಂದ ನಾವು 8ರಿಂದ ನಾವು 21 ದಿವಸ ಆಶಾ ಟ್ರೈನಿಂಗ್ ಅನ್ನು ನಾವು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದೀವ್ರಿ. ಅಲ್ಲಿಂದ ಇಲ್ಲಿವರೆಗೂ ನಾ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್, ಟ್ರೈನಿಂಗು ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಲ್ಲ. ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ 195 ಆಶಾ ಮೆಂಟರ್ಸ್ ನಮ್ಮನ್ನ ತೆಗೆದು ಬೀದಿಗೆ ತಂದು ಇಟ್ಟಿದ್ದಾರೆ. ಮತ್ತೆ ಈಗ ನಮ್ಮನ್ನ ಮೆಂಟರ್ಸ್ ಆಗಿ ಮುಂದುವರ್ಸ್ಬೇಕಂತೇಳಿ ನಾನು DC ಸರ್ ಕಡೆ ಮನವಿ ಮಾಡ್ಕೊತೀನಿ. ಈಗ ಆಶಾಸ್ಗೆ ಸಪೋರ್ಟಿವ್ ಆಗಿ ನಿಂತವ್ರೆ ನಾವು. ನನ್ನ ಹೆಸರು ಮಲ್ಲಮ್ಮ ಅಂತ.